ಆ್ಯಂಡ್ ಗರ್ಲ್ಸ್ ಬಿ ಇಂಡಿಪೆಂಡೆಂಟ್. ಹಾಯ್, ಏನಿಲ್ಲ ಫ್ರೆಂಡ್ಸ್, ಇತ್ತೀಚೆಗೆ ನಿಮ್ಮ ಫೀಡಲ್ಲಿ ಇವರಿಬ್ಬರನ್ನ ತುಂಬಾ ಜಾಸ್ತಿನೇ ನೋಡಿರ್ತೀರಾ. ಏನಪ್ಪಾ ಮ್ಯಾಟ್ರ್ ಅಂದ್ರೆ ಸಿಂಪಲ್. ಈ ಹುಡುಗ ಬಂದು ಒಂದು ಹುಡುಗಿನ ಡೇಟಿಂಗ್ ಕರ್ಕೊಂಡು ಹೋಗಿದ್ದಾನೆ. ಡೇಟಿಂಗ್ ಕರ್ಕೊಂಡು ಹೋಗಿ ಅಲ್ಲಿ ಅವನು ಹೇಳ್ತಾನೆ 370 ರೂಪೀಸ್ ಬಿರಿಯಾನಿನ ಕೊಡಿಸ್ದೆ ಅಂತ. ಸೊ ಆ ಹುಡುಗಿ ಅದಾದ್ಮೇಲೆ ಹೇಳ್ತಾಳೆ ಮನೆಗ್ ಡ್ರಾಪ್ ಮಾಡು ನನ್ನ ಅಂತ. ಆದ್ರೆ ಈ ಹುಡುಗ ಹೇಳ್ತಾನೆ ನಿನ್ನ ಮನೆಗ್ ಡ್ರಾಪ್ ಮಾಡೋದಕ್ಕೋಸ್ಕರ ನಾನು ನಿನಗೆ 370 ರೂಪೀಸ್ ಬಿರಿಯಾನಿನ ಕೊಡ್ಸಿಲ್ಲಮ್ಮ, ಅದ್ರ ಬದಲಾಗಿ ನನಗೆ ನಿನ್ನ ದೇಹ ಬೇಕು ಅಂತ. ಸೊ ಊಟ ಕೊಡ್ಸಿದ್ದು, ಒಂದು ಹೊತ್ತು ಊಟ ಕೊಡಿಸಿ ನಿನ್ನ ದೇಹನ ಬಯಸ್ತಿದ್ದಾನೆ ಹುಡುಗ ಅಂದ್ರೆ ನೀವು ಥಿಂಕ್ ಮಾಡಿ. ಅಂಡ್ ಅಲ್ಲಿ ಇದ್ದ ಜನಗಳು, ಅಲ್ಲಿ ಇದ್ದ ಕಮಿಡಿಯನ್ ನಿಮ್ಮ ಮಾತಿಗೆ ನಗ್ತಾರೆ ಅಂತಂದ್ರೆ ಎಷ್ಟ ಪರಿಸ್ಥಿತಿಗೆ ಬಂದಿದೆ ನಮ್ಮ ಸಮಾಜ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಅಂಡ್ ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್ ಬ್ರದರ್, ನಮ್ಮ ಸ್ಯಾನಿಟರಿ ಪ್ಯಾಡ್ಸ್ ಮಂತ್ಲಿ ಅದಕ್ಕಿಂತ ಜಾಸ್ತಿನೇ ಹೋಗುತ್ತೆ. ನಾವು ಬಂದಿದ್ದು ನಿಮ್ಮ ಸ್ನೇಹಕ್ಕೋ ಅಥವಾ ನಿಮ್ಮ ಮೇಲೆ ಪ್ರೀತಿಗೋ ಗೊತ್ತಿಲ್ಲ, ಬಟ್ ನಾವು ಬಂದಿರೋದಕ್ಕೆ ನೀವು ರೆಸ್ಪೆಕ್ಟ್ ಮಾಡೋದ್ ಬಿಟ್ಟು ಒಂದು ಹೊತ್ತು ಊಟಕ್ಕೆ ನೀವು ದೇಹನ ಬಯಸ್ತೀಯ ಅಂತಂದ್ರೆ ನಿನ್ನಂತ ಚೀಪ್ ಮೆಂಟಾಲಿಟಿ ಮನುಷ್ಯ ಯಾರಿಗೂ ಇರೋಕ್ ಸಾಧ್ಯ ಇಲ್ಲ. ಅಂಡ್ ಎಸ್ ಗರ್ಲ್ಸ್, ನೀವು ಇಂಡಿಪೆಂಡೆಂಟ್ ಆಗಿ ಇರಲೇಬೇಕು. ಈ ತರ ಮನುಷ್ಯರುಗಳು ಇರ್ತಾರೆ. ಅಂಡ್ ನಾನು ಪ್ರತಿಯೊಬ್ರು ಹೀಗೆ ಇರ್ತಾರೆ ಅಂತ ಹೇಳಲ್ಲ. ನಿಮ್ಮ ಪ್ರೀತಿಗೋಸ್ಕರನು ತುಂಬಾ ತ್ಯಾಗ ಮಾಡಿರೋರು ಇರ್ತಾರೆ. ಬಟ್ ಯಾವುದೇ ಹುಡುಗ ನಿಮ್ಗೆ ಮಾಡ್ತಾನೆ, ಏನೋ ಒಂದು ಹೆಲ್ಪ್ ಮಾಡ್ತಿದ್ದಾನೆ ಅಥವಾ ಊಟ ಕೊಡಿಸ್ತಿದ್ದಾನೆ ಅಂತ ಹೇಳಿದ್ರೆ ನೀವು ಒಂದ್ಸರಿ ಯೋಚನೆ ಮಾಡಿ ಅವ್ನು ನಿಮಗೆ ಯಾವ್ದಕ್ಕೋಸ್ಕರ ಕೊಡಿಸ್ತಿದ್ದಾನೆ ಅಂತ. ದಯವಿಟ್ಟು ಇಂಥ ಸಿಲ್ಲಿ ನಾನ್ಸೆನ್ಸ್ ಹುಡುಗರಿಂದೆಲ್ಲ ಬಿದ್ದು ಜೀವನನ ಹಾಳು ಮಾಡ್ಕೊಳ್ಬೇಡಿ.